ಯೆಹೋವನೇ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೀ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಶುಕ್ರವಾರ 14 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 4ನೇ ಅಧ್ಯಾಯದ 19ನೇ ವಚನ. ದುಷ್ಟರ ಮಾರ್ಗವೋ ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದವೆಂದು ಅವರಿಗೆ ಗೊತ್ತಾಗದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದುಷ್ಟತನದಲ್ಲಿ ಇರುವಂಥದ್ದು ಕತ್ತಲೆಯ ಹಾದಿಯಲ್ಲಿ ನಡೆದ ಹಾಗೆ, ಬೀಳುವುದು ತಿಳಿಯುವುದೇ ಇಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದುಷ್ಟತನವು ಕತ್ತಲೆ ಇರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದಂಥವನು ಈ ಒಂದು ಅಧ್ಯಾಯದಲ್ಲಿ ಒಳ್ಳೆತನ ಅಂದರೆ ಒಂದು ತಂದೆಯ ಬೋಧನೆ, ಒಳ್ಳೆಯದರಲ್ಲಿ, ಜ್ಞಾನದಲ್ಲಿ, ಒಳ್ಳೆತನದಲ್ಲಿ ಇರುವಂಥದ್ದು ಎಷ್ಟು ಮುಖ್ಯವಾಗಿರತಕ್ಕಂಥದ್ದು ಎಂಬುದಾಗಿ ಬರೆಯುತ್ತಾ, ಅದೇ ರೀತಿಯಲ್ಲಿ ದುಷ್ಟತನದಲ್ಲಿ ಇರ್ತಕ್ಕಂಥವ ವಿಚಾರ ಕೂಡ ಬರೆಯುವಂಥವನಾಗಿದ್ದಾನೆ. ಒಳ್ಳೆತನದಲ್ಲಿ ಜೀವಿಸುವಂಥವರು ಆಶೀರ್ವದಿಸಲ್ಪಡುವಂಥವರು, ಆದರೆ ತಕ್ಕ ಸಮಯದಲ್ಲಿ ದೇವರು ಎತ್ತುತ್ತಾನೆ. ದುಷ್ಟತನದಲ್ಲಿರ್ತಕ್ಕಂಥವರು ಹಲವಾರು ಸಂದರ್ಭಗಳಲ್ಲಿ ಬೆಳೆಯಬಹುದು, ಸ್ಥಾನಮಾನಗಳನ್ನು ಹೊಂದಿಕೊಳ್ಳಬಹುದು, ಆದರೆ ಅವರು ಕತ್ತಲೆಯ ಮಾರ್ಗದಲ್ಲಿ ನಡೆಯುವಂಥವರು. ಯಾಕಂದರೆ ಯಾವ ಸಂದರ್ಭದಲ್ಲಿ ಎಡವಿ ಬೀಳುತ್ತಾರೆ, ಯಾವುದಕ್ಕಾಗಿ, ಯಾವುದರಿಂದ ಎಂಬುದಾಗಿ ಅವರಿಗೆ ಗೊತ್ತಾಗುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟಪಡಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಒಳ್ಳೆತನದಲ್ಲಿ ಇರುವಾಗ ಹಲವಾರು ಸಂದರ್ಭದಲ್ಲಿ ಯಶಸ್ಸು ಕಾಣದೇ ಇರಬಹುದು, ನಿಧಾನವಾಗಬಹುದು, ಆದರೆ ಖಂಡಿತವಾಗಿಯೂ ಬೀಳುವಂಥ ಸಂಗತಿ ಅಥವಾ ಬಿದ್ದು ಏಳಿ ಎದ್ದು ನಿಂತು ಮುಂದೆ ಹೋಗುವಂಥ ಸಂಗತಿಗಳನ್ನು ನೋಡುತ್ತೇವೆ. ಆದರೆ ದುಷ್ಟತನವು ಎಂಥದ್ದೆಂದರೆ ಕತ್ತಲೆಯಲ್ಲಿ ನಡೆಯದಂತೆ, ಯಾವ ರೀತಿಯಲ್ಲಿ, ಯಾವುದರಿಂದ, ಯಾವುದಕ್ಕೋಸ್ಕರವಾಗಿ ಬೀಳುತ್ತಾರೆ ಎಂಬುದಾಗಿ ಯಾವ ರೀತಿಯಲ್ಲೂ ಅವರಿಗೆ ತಿಳಿಯದ ಹಾಗೆ ಬಿದ್ದೇ ಹೋಗುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಒಳ್ಳೆತನದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಂಥದ್ದೇ ನಮ್ಮ ಜೀವನದಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು. ದುಷ್ಟತನದಿಂದಾಗಿ ಮುಂದೆವರಿಯುವಾಗ ಖಂಡಿತವಾಗಿ ಬೀಳುತ್ತೇವೆ, ಖಂಡಿತವಾಗಿ ನಾವು ಎಲ್ಲವನ್ನು ಕಳಕೊಳ್ಳುತ್ತೇವೆ. ಅದಕ್ಕೆ ಒಳ್ಳೆಯದನ್ನೇ ಆರಿಸಿಕೊಂಡು ಒಳ್ಳೆಯದನ್ನೇ ಮಾಡುತ್ತಾ ದೇವರಿಗೆ ಮಹಿಮೆ ತರುವಂಥದ್ದನ್ನೇ ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನನ್ನು ಆತುಕೊಂಡು ನಿನ್ನಿಂದಲೇ ಬಲ ಹೊಂದಿ ಒಳ್ಳೆಯದನ್ನೇ ಮಾಡಲಿಕ್ಕಾಗುವಂತ ಕೃಪೆ ಕೊಡು. ದುಷ್ಟತನಕ್ಕೆ ಹೋಗದ ಹಾಗೆ ನಮ್ಮನ್ನು ಕಾಪಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.